ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ಎಲ್ಲರೂ ಹೇಗಿದ್ದೀರಾ? ನಾನು ಕೂಡ ಚೆನ್ನಾಗಿದ್ದೀನಿ. ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ವೀಡಿಯೋ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವತ್ತಿನ ವೀಡಿಯೋ ರೆಸಿಪಿ ಏನು ಅಂದರೆ ಎಗ್ ಪಪ್ಸ್. ಎಲ್ಲರಿಗೂ ಗೊತ್ತೇ ಇರುತ್ತಲ್ವ. ಸೊ ನಾವು ಬೇಕ್ರಿಯಲ್ಲೆಲ್ಲ ಸಿಗುತ್ತೆ. ಸೊ ನಾವು ಅದನ್ನು ಮನೆಯಲ್ಲಿ ಈಸಿಯಾಗಿ ತಯಾರು ಮಾಡ್ಬೋದು. ಹಾಗೆ ಹೆಲ್ತಿಯಾಗಿ ಟೇಸ್ಟಿಯಾಗಿ ಕೂಡ ನಾವು ಮನೇಲಿ ಪ್ರಿಪೇರ್ ಮಾಡ್ಬೋದು. ಸೊ ಬೇಕ್ರಿಯಲ್ಲಿ ಯಾವ ಥರ ಆಯಿಲ್ ಯೂಸ್ ಮಾಡಿರ್ತಾರೆ ಏನು ಅಂತ ನಮ್ಗೊಂದು ಡೌಟ್ ಇರುತ್ತೆ. ಹಾಗೆ ಎಷ್ಟು ದಿನ ಆಗಿರುತ್ತೋ ಮಾಡಿಟ್ಟು ಅನ್ನೋದು ಒಂದು ಡೌಟ್ ಇರುತ್ತೆ. ಮಕ್ಳಿಗೆ ಕೊಡ್ಬೋದಾ ಕೊಡಬಾರ್ದಾ, ಎಗ್ಗಲ್ಲಿ ಯಾವಾಗ ಎಷ್ಟು ದಿನ ಆಗಿರುತ್ತೋ ಮಾಡಿಟ್ಟು ಅಂತ ಒಂದು ಡೌಟ್ ಇರುತ್ತಲ್ವ. ಸೊ ನಾವೇ ಮನೇಲಿ ಈಸಿಯಾಗಿ ಫಾಸ್ಟಾಗಿ ಫ್ರೆಶ್ಶಾಗಿ ಮಾಡಿಕೊಡ್ಬೋದು. ಸೊ ಮಾಡೋದು ಹೇಗೆ ಅಂತ ನೋಡೋಣ ಬನ್ನಿ. ಹಾಗೆ ನನ್ನ ವಿಡಿಯೋ ಮೊದಲನೇ ಸರಿ ಯಾರು ನೋಡ್ತಾ ಇದ್ದೀರಾ, ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಒಂದು ಲೈಕ್ ಕೊಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಪಕ್ಕದಲ್ಲೇ ಹಾಲ್ ಬಟನನ್ನು ಟಚ್ ಮಾಡಿ. ನಾನು ಹಾಕೋ ವೀಡಿಯೋಸು ಮೊದಲನೇ ವಿಡಿಯೋ ಎಲ್ಲ ವಿಡಿಯೋ ನೋಟಿಫಿಕೇಷನ್ ನಿಮಗೆ ಬರುತ್ತೆ. ಬನ್ನಿ ನೋಡೋಣ. ನಾನು ಫಸ್ಟು ನೀರು ಇಟ್ಕೊಂಡಿದ್ದೀನಿ. ಇದರಲ್ಲಿ ನಾವು ಎಗ್ಗಿಟ್ಟು ಬೇಯಿಸ್ಕೊಳ್ಳೋಣ. ಸ್ಟವ್ನ ಆನ್ ಮಾಡ್ಕೊಂಡಿದ್ದೀನಿ. ಹಾಗೆ ಒಂದು 5 ಎಗ್ ತೊಗೊಂಡಿದ್ದೀನಿ. ಈಗ ಚೆನ್ನಾಗಿ ಬಾಯ್ಲ್ ಆಗಲಿ. ಹಾಗೆ ಎಗ್ ಬೇಯಿಸೋದಕ್ಕೆ ಒಂದು ಸೀಕ್ರೆಟ್ ಟಿಪ್ಸನ್ನು ಕೂಡ ಹೇಳ್ತೀನಿ ನಿಮಗೆ. ಸೊ ನಾನು ಒಂದು ರೀತಿ ಟಿಪ್ಸನ್ನು ಯೂಸ್ ಮಾಡ್ತಿದ್ದೆ. ಸೊ ನನಗೆ ಗೊತ್ತಿರೋರು ಇನ್ನೊಂದು ಟಿಪ್ಸ್ ಹೇಳಿದ್ದಾರೆ, ಅದನ್ನು ಕೂಡ ನಿಮ್ಮ ಹತ್ರ ಶೇರ್ ಮಾಡ್ತೀನಿ. ನೋಡಿ, ನಾವು ಎಗ್ ಬೇಯುವಾಗ ಸಾಲ್ಟನ್ನು ಹಾಕಿದ್ರೆ ಸೊ ಎಗ್ಗು ಒಡೆದೋಗಲ್ಲ, ಚೆನ್ನಾಗಿ ಇರುತ್ತೆ ಅಂತ ಹೇಳಿದ್ರು ನಮ್ಗೆ ಗೊತ್ತಿರೋರು. ಸೊ ಹಾಗಾಗಿ ನಾನಿವತ್ತು ಸಾಲ್ಟ್ ಹಾಕಿ ಬೇಯಿಸ್ತಾ ಇದ್ದೀನಿ. ಯೂಸ್ವಲಿ ನಾನು ಆನಿಯನ್ ಸಿಪ್ಪೆ ಹಾಕಿ ಬೇಯಿಸೋದು ಜಾಸ್ತಿ. ನಿಮಗೆ ಈ ಟಿಪ್ಸ್ ಇಷ್ಟ ಆದರೆ ಫಾಲೋ ಮಾಡಿ. ಈಗ ಒಂದು ಬೌಲ್ ಇಟ್ಕೊಂಡಿದ್ದೀನಿ. ನಾವು ಇದರಲ್ಲಿ ಮೈದಾ ಹಿಟ್ಟನ್ನು ಸೇರಿಸ್ಕೊಳ್ಳೋಣ. ಹಾಗೆ ನೋಡಿ, ಮೈದಾ ಹಿಟ್ಟು ಸೇರಿಸ್ಕೊಂಡಿದ್ದೀನಿ. ನನಗೆ ಇಷ್ಟು ತೊಗೊಂಡಿದ್ದೀನಿ. ಸೊ ಇದಕ್ಕೆ ಸ್ವಲ್ಪ ಸಾಲ್ಟ್ ಸೇರಿಸ್ಕೊಳ್ಳೋಣ. ನಾವು ಜಾಸ್ತಿ ಬೇಡ, ಸ್ವಲ್ಪ ಮಾತ್ರನೇ. ಈಗ ಸ್ವಲ್ಪ ಮಿಕ್ಸ್ ಮಾಡಿಕೊಂಡು ಸ್ವಲ್ಪ ನೀರನ್ನು ಹಾಕ್ಕೊಂಡು ನಾವು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಈ ರೀತಿ ನೋಡಿ, ಈಗ ರೆಡಿಯಾಗಿದೆ. ಹಿಟ್ಟು ಚೆನ್ನಾಗಿ ಗಟ್ಟಿಯನ್ನು ಚಪಾತಿ ಹಿಟ್ಟು ಅದಕ್ಕೆ ಕಲಿಸ್ಕೊಂಡ್ರೆ ಸಾಕು. ಸೊ ನಾನು ಈಗ ಸ್ವಲ್ಪ ಎಣ್ಣೆನ ಮೇಲ್ಗಡೆ ಚೂರನ್ನ ಅಪ್ಲೈ ಮಾಡಿಬಿಟ್ಟು ನಾನು ಹಾಗೆ ಕ್ಲೋಸ್ ಮಾಡಿ ಒಂದು ಸ್ವಲ್ಪ ಹೊತ್ತು ಬಿಟ್ಬಿಡ್ತೀನಿ. ಒಂದು ಪ್ಲೇಟ್ನ ಕ್ಲೋಸ್ ಮಾಡಿ ಒಂದು 10-15 ನಿಮಿಷ ಬಿಟ್ಬಿಡೋಣ. ಈಗ ಎಗ್ ಚೆನ್ನಾಗಿ ನೋಡಿ ಬೆಂದಿದೆ, ಯಾವುದು ಒಡೆದಿಲ್ಲ. ಸಾಲ್ಟ್ ಹಾಕಿದ್ರೆ ನೀಟಾಗಿ ಎಗ್ ಹೊಡಿದೇನೆ ನೀಟಾಗಿ ಬೇಯುತ್ತೆ ಅಂತ ಗೊತ್ತಾಯಿತು. ಸೊ ಈ ಟಿಪ್ಸ್ ಕೂಡ ನೀವು ಫಾಲೋ ಮಾಡಿ. ಇದು ಸುಲ್ಕೊಳ್ಳೋಣ, ಆಮೇಲೆ ತಣ್ಣಗಾಗಲಿ. ಬಾಣಲೆ ಇಟ್ಕೊಂಡಿದ್ದೀನಿ. ಅದಕ್ಕೆ ಬೇಕಾಗಿರೋ ಮಸಾಲೆ ಸ್ವಲ್ಪ ರೆಡಿ ಮಾಡ್ಕೊಂಡಿಡೋಣ. ಸ್ಟವ್ನ ಆನ್ ಮಾಡಿಕೊಂಡು ಒಂದು ಬಾಣಲೆ ಇಟ್ಕೊಂಡಿದ್ದೀನಿ. ಸ್ವಲ್ಪ ಬಿಸಿ ಆಗಲಿ. ಈಗ ಸ್ವಲ್ಪ ಆಯಿಲ್ನ ಸೇರಿಸ್ಕೊಳ್ಳೋಣ. ಈಗ ಆಯಿಲ್ ಬಿಸಿಯಾಗಿದೆ. ಸ್ವಲ್ಪ ಜೀರಿಗೆ ಹಾಕ್ಕೊಳ್ಳೋಣ. ಈಗ ಚಿಕ್ಕದಾಗಿ ನೈಸಾಗಿ ಎತ್ಕೋಬೇಕು ಆನಿಯನ್ಸ್. ಈ ರೀತಿ ನಾನು 3 ಈರುಳ್ಳಿ ತೊಗೊಂಡಿದ್ದೀನಿ. ಹೀಗಾಗಿ ಫ್ರೈ ಮಾಡ್ಕೊಳ್ಳೋಣ. ಚೆನ್ನಾಗಿ ಸ್ವಲ್ಪ ತಿರುಗಿಸ್ಕೊಳ್ಳೋಣ. ಈಗ ನಾವು ಇದಕ್ಕೆ ಒಂದು ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಕೂಡ ಸೇರಿಸ್ಕೊಳ್ಳೋಣ. ಹಾಗೆ ಸ್ವಲ್ಪ ಟರ್ಮರಿಕ್ ಪೌಡರ್ ಈಗ ಮಿಕ್ಸ್ ಮಾಡ್ಕೊಳ್ಳೋಣ. ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್, ಮಾಡಿಕೊಡಿ. ಮಕ್ಕಳಿಗೆ ತುಂಬ ಇಷ್ಟಪಟ್ಟು ಕೂಡ ತಿಂತಾರೆ. ಬೇಕ್ರಿಯಲ್ಲಿ ಎಷ್ಟು ದಿನ ಆಗಿರುತ್ತೋ ಏನೋ ಮಾಡಿಟ್ಟಿರ್ತಾರೆ. ಸೊ ನಾವು ತೊಗೊಂಡು ತಿಂದಾಗ ಅದೇನೋ ಒಂಥರ ಫೀಲ್ ಆಗುತ್ತೆ. ಅದು ಆಲ್ರೆಡಿ ಯೆಲ್ಲೋ ಕಲರ್ ಆಗಿರುತ್ತೆ ಎಗ್ಗು. ಸೊ ಈಗ ಈ ರೀತಿ ಫ್ರೈ ಮಾಡ್ಕೊಳ್ಳೋಣ. ಈಗ ಟೊಮೆಟೊ ಕೂಡ 1-2 ಕಟ್ ಮಾಡಿಟ್ಕೊಂಡಿದ್ದೀನಿ. ಸೊ 1-2 ಟೊಮೆಟೊ ಕೂಡ ಹಾಕ್ಕೊಂಡಿದ್ದೀನಿ. ಅದಕ್ಕೆ ಸ್ವಲ್ಪ ಡ್ರೈ ಮಸಾಲೆಗಳು ಹಾಕಬೇಕು. ಬೇಕ್ರಿಯಲ್ಲಿ ಸಿಗೋದಕ್ಕಿಂತ ಇನ್ನೂ ಡಬಲ್ ಟೇಸ್ಟ್ ಇರುತ್ತೆ, ಅಷ್ಟು ಚೆನ್ನಾಗಿರುತ್ತೆ. ನೀವು ಒಮ್ಮೆ ಟ್ರೈ ಮಾಡಿ ನೋಡಿ. ಸೊ ಈಗ ನಾನು ಸ್ವಲ್ಪ ಚಿಕನ್ ಮಸಾಲೆ ಹಾಕ್ತಾಯಿದ್ದೀನಿ, 1 ಟೇಬಲ್ ಸ್ಪೂನಷ್ಟು. ಹಾಗೆ ಇದಕ್ಕೆ ಸ್ವಲ್ಪ ಗರಂ ಮಸಾಲೆ ಹಾಕ್ತಾಯಿದ್ದೀನಿ. ಈಗ ಸ್ವಲ್ಪ ರೆಡ್ ಚಿಲ್ಲಿ ಪೌಡ್ರನ್ನ ಹಾಕ್ಕೊಳ್ಳೋಣ. ಜಾಸ್ತಿ ಹಾಕ್ಕೊಳ್ಳೋದಕ್ಕೆ ಹೋಗೋದು, ಜಾಸ್ತಿ ಖಾರ ಹಾಕ್ಬೇಕಂದ್ರೆ
ಸ್ವಲ್ಪ ಮಿಕ್ಸ್ ಮಾಡ್ಕೊಳ್ಳಿ. ನಾವು ಆಲ್ರೆಡಿ ಹಿಟ್ಟು ಕೂಡ ಸ್ವಲ್ಪ ಸಾಲ್ಟ್ ಹಾಕಿರ್ತೀವಿ. ಸೊ ನೋಡಿಕೊಂಡು ನಾವು ಇವಾಗ ಸಾಲ್ಟನ್ನು ಸೇರಿಸ್ಕೋಬೇಕು. ಸೊ ಇದಕ್ಕೆ ಸ್ವಲ್ಪ ವಾಟ್ರನ್ನ ಸೇರಿಸ್ಕೊಳ್ಳೋಣ. ಸ್ವಲ್ಪ ಸಾಫ್ಟ್ ಆಗೋದಕ್ಕೋಸ್ಕರ ಅಷ್ಟೇ, ಜಾಸ್ತಿ ಬೇಡ, ಸ್ವಲ್ಪ ಮಾತ್ರ. ಟೊಮೆಟೊ ಎಲ್ಲ ನೀಟಾಗಿ ಸಾಫ್ಟ್ ಆಗಿ ಡ್ರೈ ಮಸಾಲ ಹಾಕಿದ್ದೀವಲ್ಲ, ತಳ ಸೀದೋಗ್ಬಿಡುತ್ತಿಲ್ಲ ಅಂದರೆ. ಸೊ ಸ್ವಲ್ಪ ನೀರು ಹಾಕ್ಕೊಂಡ್ರೆ ಸೀದೋಗೋದಿಲ್ಲ. ಇದು ಸ್ವಲ್ಪ ಚೆನ್ನಾಗಿ ಬೇಯಲಿ. ಈಗ ಆಗಿದೆ, ಸ್ಟವ್ನ ಆಫ್ ಮಾಡ್ಕೊಳ್ಳೋಣ. ಈಗ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕೋಣ. ಈಗ ನೋಡಿ ಹಿಟ್ಟು ಈ ರೀತಿ ಆಗಿದೆ. ಚೆನ್ನಾಗಿ ಸ್ವಲ್ಪ ಹಿಂಡ್ಕೊಳ್ಳೋಣ. ಸೊ ಮಾಡೋ ಕ್ರಮಗಳು ಬೇರೆ ಬೇರೆ ಥರನೇ ಇರುತ್ತೆ. ಪಪ್ಸ್ ಮಾಡೋದು ತುಂಬ ಜನನೇ ತುಂಬ ರೀತಿ ಬೇರೆ ಬೇರೆ ಥರ ಮಾಡ್ತಾರೆ. ಓವನಲ್ಲಿ ಮಾಡೋದು ಜಾಸ್ತಿ. ಸೊ ಓವನ್ ಇಲ್ಲ ಅಂದರೆ ಹಾಗೆ ಓವನ್ ರೀತಿ ನಾವು ಕುಕ್ಕರಲ್ಲಿ ಮಾಡೋ ರೀತಿನೂ ಮಾಡ್ತಾರೆ. ಸೊ ನಾನು ಡೀಪ್ ಫ್ರೈ ಮಾಡೋಣ ಅಂದ್ಕೊಂಡಿದ್ದೀನಿ. ಸೊ ತುಂಬ ಹೊತ್ತು ಕಾಯಬೇಕು. ಹಾಗೆ ಪಾತ್ರೆಯಲ್ಲಿ ಮಾಡೋದು, ಕುಕ್ಕರಲ್ಲಿ ಪಾತ್ರೆಯಲ್ಲೆಲ್ಲ ಮಾಡಬೇಕು ಅಂದರೆ. ಸೊ ಹಾಗಾಗಿ ನನಗೆ ಅಷ್ಟು ಟೈಮ್ ಆಗಲ್ಲ. ಸೊ ಡೀಪ್ ಫ್ರೈ ಆಯಿಲಲ್ಲಿ ನಾನು ಮಾಡಬೇಕು ಅಂದ್ಕೊಂಡಿದ್ದೀನಿ. ಈ ರೀತಿ ಚೆನ್ನಾಗಿ ಮಸಾಜ್ ಮಾಡ್ಕೋಬೇಕು. ಇದನ್ನು ಚೆನ್ನಾಗಿ ಮಸಾಜ್ ಮಾಡೋ ರೀತಿ ಚೆನ್ನಾಗಿ ನಾದ್ಕೋಬೇಕು. ಈಗ ಇದನ್ನು ನಾವು ಒಂದು ಎಷ್ಟು ಉಂಡೆ ಬೇಕು ಅಷ್ಟು ಫಸ್ಟ್ ಒಂದು 4 ಮಾಡ್ಕೊಳ್ಳೋಣ. ಈ ರೀತಿ ನೋಡಿ, ನಾನು 4 ಉಂಡೆ ಮಾಡಿಟ್ಕೊಂಡಿದ್ದೀನಿ. ಈಗ ಹಿಟ್ಟಲ್ಲಿ ಸ್ವಲ್ಪ 2 ಸೈಡ್ ಹಾಕ್ಕೊಂಡು ನಾವು ನೀಟಾಗಿ ಲಟ್ಟಿಸ್ಕೊಳ್ಳೋಣ. ಈ ರೀತಿ ನೀವು ಯಾವ ಶೇಪಲ್ಲಾದರೂ ಲಟ್ಟಿಸ್ಕೊಳ್ಳಿ, ಸ್ಕ್ವೇರ್ ಶೇಪಲ್ಲಾದರೂ ಲಟ್ಟಿಸ್ಕೊಳ್ಳಿ. ಆಮೇಲೆ ಸ್ವಲ್ಪ ಕಟ್ ಮಾಡಿಕೊಂಡ್ರೆ ಆಗುತ್ತೆ, ಅದರಲ್ಲೇನಿಲ್ಲ. ಸೊ ನಾನು ಆಮೇಲೆ ಕಟ್ ಮಾಡಿಕೊಂಡ್ರೆ ಆಯಿತು ಅಂತ ಹೇಳಿ ನಾನು ರೌಂಡ್ ಶೇಪಲ್ಲೂ ಮಾಡ್ತಾಯಿದ್ದೀನಿ. ಇದಾಗಿದೆ. ಇದೇ ರೀತಿ ನಾನೊಂದು 4 ಲೇಯರ್ ಮಾಡ್ಕೋತೀನಿ, ಒಂದು 4 ಚಪಾತಿ ಥರ. ಈಗ ಸ್ವಲ್ಪ ನಾವು ಆಯಿಲ್ನ ಒಂದು ಲೇಯರು ಆಯಿಲ್ ಆಗಲಿ ಇಲ್ಲಾಂದರೆ ಬಟರ್ ಆಗಲಿ ಅಪ್ಲೈ ಮಾಡ್ಕೊಳ್ಳಿ. ನಾನು ಇಲ್ಲಿ ಬಟರ್ನ ಅಪ್ಲೈ ಮಾಡ್ಕೊತಾ ಇದ್ದೀನಿ, ಒಂದು ಲೇಯರ್ ಹಾಕ್ಕೊಂಡು. ಸೊ ಮತ್ತೆ ನಾವು ಇದ್ರ ಮೇಲೆ ಹಿಟ್ಟಾದರೂ ಹಾಕ್ಕೋಬೋದು ನೀವು. ಸೊ ಇನ್ನೊಂದು ಲೇಯರ್ ಹಾಕ್ಕೊಂಡಿದ್ದೀನಿ. ಸೊ ಇದಕ್ಕೂ ಕೂಡ ಮತ್ತೆ ನಾವು ಸ್ವಲ್ಪ ಬಟರ್ನ ಅಪ್ಲೈ ಮಾಡ್ಕೊಳ್ಳೋಣ. ಟೇಸ್ಟ್ ಚೆನ್ನಾಗಿರುತ್ತೆ ಅಂತ ಬಟರ್ನ ಹಾಕೋದು. ಹಾಗೆ ಸ್ವಲ್ಪ ಡಿಫ್ರೆಂಟಾಗಿ ಟೇಸ್ಟ್ ಇರುತ್ತೆ. ಹಾಗೆ ಓವನಲ್ಲಿ ಮಾಡೋರು ಆದರೆ ಅದು ಮೇಲ್ಗಡೆ ಕಲರ್ಫುಲ್ಲಾಗಿ ಬರಲಿ ಅಂತ ಹಾಕ್ತಾರೆ. ಸೊ ಈ ರೀತಿ ಎಲ್ಲ ಹಾಕ್ಕೊಂಡು, ಸೊ ನಾನು ಇಲ್ಲಿ 3 ಲೇಯರ್ ಹಾಕ್ಕೊಂಡಿದ್ದೀನಿ. ಸೊ ಈಗ ನಾವು ಇದನ್ನು ಕಟ್ ಮಾಡ್ಕೊಳ್ಳೋಣ. ಈಗ ನೋಡಿ, ಸೈಡಲ್ಲಿ ಸ್ವಲ್ಪ ತೆಕ್ಕೊಂಡ್ಬಿಡೋಣ ಈ ರೀತಿ. ಸೈಡಲ್ಲಿ ತೆಗಿಯೋದು ಬೇಡ, ಹಾಗೇ ಮಾಡೋಣ ಅಂದರೆ ಹಾಗೇನೂ ಮಾಡ್ಕೋಬೋದು ನೀವು, ನೋ ಪ್ರಾಬ್ಲಮ್. ಸೊ ನಾನಿಲ್ಲಿ ಕಟ್ ಮಾಡ್ತಾಯಿದ್ದೀನಿ. ಸೊ ಈಗ ನಾವು ಈ ರೀತಿ 4 ಲೇಯರ್ ಮಾಡ್ಕೊಳ್ಳೋಣ. ಈ ರೀತಿ ಈಗ 2 ಪೀಸ್ನ ಮಾಡ್ಕೊಳ್ಳೋಣ ನಾವು ಇದನ್ನು. ಈಗ ನಾವು ಮಾಡಿಟ್ಕೊಂಡಿರೋ ಮಸಾಲೆನ ಫಸ್ಟ್ ಸ್ವಲ್ಪ ಹಾಕ್ಕೊಳ್ಳೋಣ ಈ ರೀತಿ. ಈಗ ಎಗ್ ತೊಗೊಂಡು ಇದರ ಮೇಲೆ ಇಟ್ಬಿಟ್ಟು ಮತ್ತೆ ಕ್ಲೋಸ್ ಮಾಡ್ಕೊಳ್ಳೋಣ. ನಾವು ಈ ರೀತಿ ಆದರೂ ಮಾಡ್ಕೋಬೋದು ನೋಡಿ, ಈ ರೀತಿ ಅಂಟಿಸ್ಕೊಂಡು ಹೀಗೂ ಮಾಡ್ಕೋಬೋದು. ಈ ರೀತಿ ಆದರೂ ಮಾಡ್ಕೋಬೋದು. ಇಲ್ಲ ಅಂದರೆ ನಾವು ಆಯಿಲಲ್ಲಿ ಬಿಡೋದಲ್ವ, ಸೊ ನಾವು ಒಂದು ಸೈಡಿಗೆ ತೊಗೋಬೇಕು. ಈ ರೀತಿ ನೋಡಿ, ನಾನು ಈ ರೀತಿ ಫೋಲ್ಡ್ ಮಾಡ್ಕೊಂಡಿದ್ದೀನಿ. ಈ ರೀತಿ ಹೀಗೆ ಎಲ್ಲ ಮಾಡ್ಕೊಳ್ಳೋಣ.
ಈಗ ಆಯಿಲ್ ಬಿಸಿಗಿಟ್ಕೊಂಡಿದ್ದೀನಿ ನಾನು, ಸ್ವಲ್ಪ ಬಿಸಿ ಆಗಿದೆ. ಈಗ ಒಂದೊಂದನ್ನೇ ಹಾಕೋಣ ನೋಡೋಣ. ನಿಧಾನಕ್ಕೆ ಈ ರೀತಿ ತಿರುಗಿಸಿ ಹಾಕ್ಕೋಬೇಕು. ಸ್ವಲ್ಪ ಈ ಥರ ನಮಗೆ ಕಲರ್ ಚೇಂಜ್ ಆಗ್ತಾ ಇರಬೇಕು. ಹೆಲ್ತಿಯಾಗಿ ಮನೇಲಿ ಮಾಡ್ಕೊಡೋಕೆ ಹೆಂಗೆ ಮಕ್ಕಳಿಗೆ ಹೆಲ್ತಾಗಿದ್ದರೆ ಸಾಕು ಅಲ್ವಾ. ಓವನಲ್ಲಿ ಆ ಥರ ಮಾಡಿದ್ರೆ ಅದು ಬೇಕ್ರಿಯಲ್ಲಿ ಸಿಗೋ ಥರನೇ ಕಲರ್ಫುಲ್ಲಾಗಿ ಕಾಣಿಸುತ್ತೆ. ಸೊ ನಾವು ಮನೇಲಿ ಮಾಡ್ಕೊಡೋದ್ರಿಂದ ಆ ಥರ ನಾವು ಆ ರೀತಿ ಮಾಡದೇ ಇದ್ರೂ ನಮಗೆ ಈಸಿಯಾಗಿ ಚೆನ್ನಾಗಿರುತ್ತೆ. ಸೊ ಮಾಡ್ಬೋದು ಆ ರೀತಿ ಕೂಡ, ಓವನ್ ಇಲ್ಲದೆ ಕೂಡ. ನೆಕ್ಸ್ಟ್ ಒಂದಿನ ತೋರಿಸ್ತೀನಿ, ಅದು ಕೂಡ ನಿಮಗೆ ಇಟ್ಕೊಳ್ಳೋಣ. ನೋಡಿ ಈ ರೀತಿ ಆಗಿದೆ ನೋಡಿ. ಎಗ್ ಪಪ್ಸು ಮನೆಯಲ್ಲಿ ಹೋಮ್ಮೇಡ್ ಎಗ್ ಪಪ್ಸು ರೆಡಿಯಾಗಿದೆ. ಈಗ ನೋಡಿ ಈ ರೀತಿ ಇರುತ್ತೆ. ಕಟ್ ಮಾಡಿ ಕೂಡ ನಾನು ತೋರಿಸ್ತೇನೆ ಒಳಗಡೆ. ಎಷ್ಟು ಚೆನ್ನಾಗಿ ಗರಿ ಗರಿಯಾಗಿ ಲೇಯರ್ ಇರೋದಿರುತ್ತೆ ನೋಡಿ. ಮಸಾಲೆ ಕೂಡ ನೀಟಾಗಿರುತ್ತೆ ಈ ರೀತಿ. ನೋಡಿದ್ರಲ್ಲ, ನಿಮಗೆಲ್ಲರಿಗೂ ಇಷ್ಟ ಆಗಿದೆ ಅಂದ್ಕೊತೀನಿ ಹೋಮ್ಮೇಡ್. ಈಗ ನೋಡಿ ಎಗ್ ಪಪ್ಸು ಈ ರೀತಿ ಕಟ್ ಮಾಡಿದ್ದೀನಿ. ಹೋಮ್ಮೇಡ್ ಎಗ್ ಪಪ್ಸು ಮನೆಯಲ್ಲೇ ಮಾಡಿಕೊಡಿ, ಹೆಲ್ತಿಯಾಗಿ ಮಕ್ಕಳಿಗೆಲ್ಲರಿಗೂ ಇಷ್ಟ ಆಗಿರುತ್ತೆ, ಹಾಗೆ ಟೇಸ್ಟ್ ಕೂಡ ಆಗಿರುತ್ತೆ. ಎಷ್ಟು ಚೆನ್ನಾಗಾಗಿದೆ. ನಾನೇ ಕಟ್ ಮಾಡಿ ತೋರಿಸ್ತಾ ಇದ್ದೀನಿ ನಿಮಗೆ.